ಯಾಸಾ ಪದ್ಮಾಸನಸ್ಥ ವಿಪುಲ ಕಟಿತಟೇ ಪದ್ಮಪತ್ರಾಯತಾಕ್ಷೇ ಯಾಸಾ ಪದ್ಮಾಸನಸ್ಥ ವಿಪುಲ ಕಟಿತಟೇ ಪದ್ಮಪತ್ರಾಯತಾಕ್ಷೇ ಗಂಭೀರಾವರ್ತನಾಭಿ ಸ್ತನಭರನಮಿತ ಶುಭ್ರವಸ್ತ್ರೋತ್ತರೀಯ ಲಕ್ಷ್ಮೀ ದಿವ್ಯೈಃ ಗಜೇಂದ್ರೈಃ ಮಣಿಗಣಖಚಿತೈಃ ಸ್ನಾಪಿತಾ ಹೇಮಕುಂಭೈಃ ನಿತ್ಯಂ ಸಾ ಪದ್ಮಹಸ್ತ ಮಮ ವಸತು ಗೃಹೇ ಸರ್ವಮಂಗಲಯುಕ್ತ ನಿತ್ಯಂ ಸಾ ಪದ್ಮಹಸ್ತ ಮಮ ವಸತು ಗೃಹೇ ಸರ್ವಮಂಗಲಯುಕ್ತ 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 ಸರ್ವಮಂಗಲಯುಕ್ತ. ಶ್ರೀ ಗುರುಭ್ಯೋ ನಮಃ. 48ನೇ ಪದ್ಯದ ಭಾವಾನುವಾದವನ್ನು ಮುಂದುವರಿಸೋಣ. 10 ವರ್ಷದ ಕೆಳಗೆ ಮಕ್ಕಳ ಆಟಿಕೆಯಲ್ಲಿ ಚಿತ್ತ ಸ್ತ್ರೀಯರಿಗೆ ಎರಗುವುದೇ ಅರ್ಥಿಯಿಂದ ಅರ್ಚಿಸಿದ ಗೋಕುಲದ ಕನ್ಯೆಯರ ಸತ್ಯ ಸಂಕಲ್ಪ ಬೆರೆತಿದ್ದ. ಕೃಷ್ಣನ ನಿರ್ದೋಷತ್ವವನ್ನು ಲಕ್ಷ್ಮಿ ಎತ್ತಿ ಹಿಡಿತಾ ಇದ್ದಾಳೆ. ನಾವು ಹಿಂದೆ ವಿಚಾರ ಮಾಡಿದ್ವಿ, ಕೃಷ್ಣನಿಗೆ ಅಷ್ಟು ವಯಸ್ಸಾಗಿರಲಿಲ್ಲ, 5-6 ವರ್ಷ ಆಗಿತ್ತು. ಗೋಪಿಯರು ಕನ್ನಿಕೆ ಅಂತ ಹೇಳಿರೋದ್ರಿಂದ 10 ವರ್ಷ ಇದ್ದವರಿಗೆ ಕನ್ನಿಕೆ ಅಂತ ಹೇಳ್ತೀವಿ. 7 ವರ್ಷಕ್ಕಿಂತ ಸಣ್ಣವನಿದ್ದ ಶ್ರೀಕೃಷ್ಣ ಮತ್ತು ನಂದವ್ರಜ ಕುಮಾರಿಕಾಹ ನಂದ ಗೋಕುಲದ ಕುಮಾರಿಯರು ಅಂತ ಹೇಳಿರೋದ್ರಿಂದ 12 ವರ್ಷದ ಹುಡುಗಿಯರಿಗೆ ಕುಮಾರಿಯರು ಅಂತ ಹೇಳ್ತೀವಿ. ಸ್ವಲ್ಪ ಅವರನ್ನು ದೊಡ್ಡವರು ಅಂತ ನಾವು ತಿಳ್ಕೊಂಡ್ರೂ ಕೂಡ ಅವ್ರು ಯಾರು ಪ್ರಾಯಕ್ಕೆ ಬಂದ ಹುಡುಗಿಯರಲ್ಲ. ಕೃಷ್ಣನಿಗೂ ಪ್ರಾಯ ಬಂದಿರಲಿಲ್ಲ. ಅಂದರೆ ಒಂದು ಸಮಸ್ಯೆ ಇದೆ ಇಲ್ಲಿ. ಏನು ಸಮಸ್ಯೆ ಅಂದರೆ ಮಯೇಮ ರಂಸ್ಯಥ ಕ್ಷಪಾಹ. ಕೃಷ್ಣನೇ ಹೇಳಿರೋ ಮಾತು. ಏನು ಹೇಳಿದನು ಗೊತ್ತಾ? ನೀವು ಹೇಳಿದ್ರಿ ಕೃಷ್ಣಂಗೆ 5 ವರ್ಷ 6 ವರ್ಷ ಅಥವಾ 7 ವರ್ಷ, ಹುಡುಗಿಗೆ 12 ವರ್ಷ. ಏನು ಯಾರನ್ನ ನೀವು ಬಚಾವ್ ಮಾಡೋಕ್ಕೆ ಇದನ್ನೆಲ್ಲ ಹೇಳ್ತೀರಿ? ಪ್ರತಿವಾದಿ ಬಾಯಿ ಭಾಳ ದೊಡ್ಡದ್ರಿ, ಅಷ್ಟಿಷ್ಟು ದೊಡ್ಡದಲ್ಲ. ಅವನೇ ಕೇಳ್ತಾ ಇದ್ದಾನೆ, ಯಾರು 5-6 ವರ್ಷದ ಹುಡುಗರು 12 ವರ್ಷದ ಹುಡುಗಿಯರನ್ನ ರಾತ್ರಿ ಹೊತ್ತಿನಲ್ಲಿ ಪ್ರತಿದಿನ ನನ್ನೊಡನೆ ಕ್ರೀಡಿಸಿರಿ, ರಹಸ್ಯವಾಗಿ ಬನ್ನಿ ಅಂತ ಅವನು ಕರೆದಿಲ್ವ? ಕೃಷ್ಣ ಕರೆದಿದ್ದಾನಲ್ಲ ನೋಡಿ. 7 ವರ್ಷಕ್ಕೆ ಅವನು ಗುಡ್ಡ ಬತ್ಕೊಂಡಿರಲಿ, 5-6 ವರ್ಷದ ಹುಡುಗ ಇರಲಿ, ಅವನನ್ನು ಮಾಮೂಲಿ ಮನುಷ್ಯನಂತ ನೀವು ಟ್ರೀಟ್ ಮಾಡ್ತಾ ಇಲ್ವಲ್ಲ ಈಗ. ಯಾಕಂದರೆ ಮಾಮೂಲಿ ಮನುಷ್ಯನಿಗಾದ 5 ವರ್ಷಕ್ಕೋ 6 ವರ್ಷಕ್ಕೋ 7 ವರ್ಷಕ್ಕೋ 8 ವರ್ಷಕ್ಕೋ ಪ್ರಾಯ ಬರಬಹುದು, ಬರದೇ ಇರಬಹುದು. ಆದರೆ ನೀವು ಹೇಳ್ತಾ ಇರೋದು ದೇವರು ಅಂತ. ದೇವರಿಗೆ ವಿಶಿಷ್ಟವಾಗಿರ್ತಕ್ಕಂಥ ಆವೇಶದಲ್ಲಿ 10-12 ವರ್ಷಕ್ಕೆ ಯಾಕೆ ಅವನಿಗೆ ಯೌವನ ಬಂದಿರಬಾರದು? ನಿಮ್ಮ ಮಾತು ನಿಮಗೆ. ನಾವಂತೂ ಅವನೊಂದು ದೇವರಂತ ನಂಬಿಲ್ಲ ಬಿಡಿ. ನೀವೇ ತಾನೇ ಕೃಷ್ಣನ್ ದೇವರು ಅಂತ ಹೇಳ್ತಿರೋದು. 16,108 ಸ್ತ್ರೀಯರ ಜೊತೆ ಮಾಮೂಲಿ ಮನುಷ್ಯ ಮಲ್ಕೊಂಡು ಮಕ್ಕಳು ಹುಡ್ಸೋಕ್ಕೆ ಸಾಧ್ಯವೇ? ಆಮೇಲೆ 7 ವರ್ಷದಲ್ಲಿ ಗಿರಿನ ಎತ್ತಕ್ಕೆ ಸಾಧ್ಯವೇ? ಅಥವಾ 4 ವರ್ಷದಲ್ಲಿ ಕಾಳಿಂಗ ಮರ್ದನ ಮಾಡಲಿಕ್ಕೆ ಸಾಧ್ಯವೇ? ಎಲ್ಲ ನೀವೇ ಹೇಳ್ತಾ ಇದ್ದೀರಲ್ಲಪ್ಪ. ನಾವಂತೂ ಒಂದು ದಿವಸವೂ ಕೃಷ್ಣನ ದೇವರು ಅಂತ ಕರ್ರದೇ ಇಲ್ಲ, ನಂಬೋದು ಇಲ್ಲ, ಬಿಟ್ಟು ಬಿಡಿ.
ಆದರೆ ನೀವು ಹೇಳ್ತಾ ಇರೋದೇನೋ 7 ವರ್ಷದಲ್ಲಿ ಕಿರುಬೆರಳಲ್ಲಿ ಬೆಟ್ಟ ಏನು ಅಷ್ಟು ದೊಡ್ಡ ಬೆಟ್ಟ ಎತ್ತದೇನೋ ಆ್ಯನಿಮೇಷನ್ ಅದು. ಇದೆಲ್ಲ ನೀವೇ ಹೇಳ್ತಾ ಇರೋದಪ್ಪ. ಅಷ್ಟೆಲ್ಲ ಮಾಡೋ ತಾಕತ್ ಇರೋದ್ರಿಂದ 5-6 ವರ್ಷಕ್ಕೆ ಯೌವನನೂ ಬರೆಸ್ಕೊಂಡಿರಬಾರ್ದು. ಯಾಕೆ? ನಿಮ್ಮ ಕಪಟ ನಾಟಕ ಸೂತ್ರಧಾರಿ, ನೀವೇ ಹೇಳಿದ್ರಲ್ಲ ಕಪಟ ನಾಟಕ ಸೂತ್ರಧಾರಿ ಅಂತ ಹೇಳಿದ್ದೀರಲ್ವ. ಮತ್ತು ವಿಷ್ಣು ಅಂತ ಹೇಳ್ತಾ ಇದ್ದೀರಲ್ಲ, ಅವನ ಮಾಯೆ ಅದನ್ನು ಆ ಸಣ್ಣ ವಯಸ್ಸಲ್ಲಿ ಯೌವನವನ್ನು ತಂದುಕೊಟ್ಟಿರಬಾರದು. ಯಾತಕ್ಕೆ? ವಿಚಾರ ಮಾಡಿ. ಈ ಲೆಕ್ಕದಲ್ಲಿ ಇದಕ್ಕೊಂದು ಸಮಾಧಾನ ಏನು ಅಂದರೆ, ಸಂಕಲ್ಪೋ ವಿದಿತಃ ಸಾಧ್ವ್ಯೋ ಭವತೀನ ಮದರ್ಚನಂ ಮಯಾನುಮೋದಿತಃ ಸೋ ಅಸೌ ಸತ್ಯ ಭವಿತು ಮಹರ್ಗತಿ. ಕೃಷ್ಣ ಏನು ಹೇಳ್ತಾನೆ ಗೊತ್ತಾ? ಸಂಕಲ್ಪ ವಿದಿತಃ ಸಾಧ್ವಿ ಭವತೀನಾಂ ಮದರ್ಚನಂ. ನೀವೆಲ್ಲ ಏನು ಸಂಕಲ್ಪ ಮಾಡ್ಕೊಂಡು ಅಲ್ಲೆಲ್ಲ ಯಾರು ಏನು ಸಂಕಲ್ಪ ಮಾಡ್ಕೊಂಡಿದ್ರು? ಅವರೆಲ್ಲ ಸಂಕಲ್ಪ ಮಾಡ್ಕೊಂಡಿದ್ದೇನು? ಶ್ರೀಕೃಷ್ಣನನ್ನು ತಮ್ಮ ಪತಿಯನ್ನಾಗಿ ಸ್ವೀಕರಿಸಬೇಕು, ಶ್ರೀಕೃಷ್ಣನೊಡನೆ ನಾವು ರಾಸ ಕ್ರೀಡೆ ಆಡಬೇಕು, ಶ್ರೀಕೃಷ್ಣನನ್ನು ನಾವು ಹೊಂದಬೇಕು ಎಂದು ಇಂದಲ್ಲ, ಅವರ ಹಿಂದಿನ ಜನ್ಮದಿಂದಲೂ ಅವರು ಕೇಳಿಕೊಂಡು ಬಂದಿರೋದು. ಅವರೆಲ್ಲ 16,000 ಅಗ್ನಿಪುತ್ರರು ಅಂತ ಮೊದಲೇ ಹೇಳಿದ್ದೀನಿ ನಾನು. ನಾರದರು ಹೇಳಿದಂತೆ ವ್ರತಾಚರಣೆಯನ್ನು ಮಾಡಿದವರು ಕೆಲವೊಂದಿಷ್ಟು ಜನ ಅಪ್ಸರಾ ಸ್ತ್ರೀಯರು ಕೂಡ ಭೂಮಿ ಮೇಲೆ ಹುಟ್ಟಿದ್ದಾರೆ. ಯಾರೋ ಒಬ್ಬ ವ್ಯಕ್ತಿನ ಒಂದು 10 ಜನ ಹೆಣ್ಮಕ್ಳು ಮದುವೆ ಮಾಡಿಕೊಂಡ್ರೆ ತಪ್ಪು ಯಾವುದು ಅಂತ ನೀವು ಯಾರನ್ನು ಕೇಳೋದು? 10 ಜನ ಅಲ್ಲ 20 ಜನನ ಮದುವೆ ಮಾಡ್ಕೋಬಹುದು, ಆದರೆ 20 ಜನಕ್ಕೂ ಸಮ್ಮತಿ ಇರಬೇಕು. ಈ ಹುಡುಗನ ನಾವು ಒಂದೇ ಹುಡುಗನ 10 ಜನ ಇಷ್ಟಪಡ್ತಾರೆ ಅಂತ ಇಟ್ಕೋಣ. ಈ ಹುಡುಗನ ಬುದ್ಧಿ ಬೇಡವಾ? 10 ಜನ ಮದುವೆ ಮಾಡ್ಕೋಬೇಕಾದ್ರು? 10 ಜನ ನನ್ನ ಇಷ್ಟಪಟ್ಟ ಮೇಲೆ 10 ಜನನ ಸಾಕೋ ತಾಕತ್ತಿದ ಮೇಲೆ ಯಾಕೆ ಮದುವೆ ಮಾಡ್ಕೋಬಾರ್ದು? ಏನು ತಪ್ಪಿದೆ? ಅವ್ರ ಜೊತೆ ರಾಸಕ್ರೀಡೆ ಆಡಿದ್ರೆ ಏನು ತಪ್ಪಿದೆ? ಇಲ್ಲಿ ಸಮಸ್ಯೆ ಬಂದಿರೋದು ಯಾರಿಗೆ? ನಿಮಗ, ಶ್ರೀಕೃಷ್ಣನಿಗ, ನಿಮಗ ಅವನ ಜೊತೆ ಸರಸ ಸಲ್ಲಾಪ ಆಡಿರೋ ಗೋಪಿಕೆಯರ್ಗ. ಅವರ ಇಬ್ಬರು ಕಮಿಟ್ಮೆಂಟ್ ಅದು. ಅದರಲ್ಲಿ ನಿಮ್ಮ ತಲೆ ಏನು ವಿಚಾರ ಬರಲ್ಲ. ಅಲ್ಲಿ ಸ್ಪಷ್ಟವಾಗಿ ಗೋವಿಂದ ಒಂದು ಮಾತು ಹೇಳ್ತಾನೆ, ಸಂಕಲ್ಪ ವಿದಿತ ಸಾಧ್ವಿ. ಸಾಧ್ವಿಯರಾದ ಹೇ ಹೆಣ್ಣು ಮಕ್ಕಳೇ, ನೀವು ಸಂಕಲ್ಪ ಮಾಡಿದ್ದೀರಿ. ಭವತೀನ ಮದರ್ಚನಂ, ಕಾಮದಿಂದ, ಪ್ರೇಮದಿಂದ, ಕಾಮನೆಗಳನ್ನು ಸುಡುವಂತ ನನ್ನಲ್ಲಿ ಸೇರಬೇಕೆಂದು ನಿಮ್ಮ ಸಂಕಲ್ಪ ಇರೋದ್ರಿಂದ ಮಯಾನುಮೋದಿತಃ ಸೋ ಅಸೌ ಸತ್ಯ ಭವಿತುಮರ್ಹತಿ. ಅದನ್ನು ಸತ್ಯ ನಾನು ಮಾಡಲೇಬೇಕು. ಯಾಕಂದರೆ ನನ್ನ ಹೆಸರು ಸತ್ಯ ಸಂಕಲ್ಪ, ಸತ್ಯಭಾಮ ರಥೋಜಯಿ, ಸತ್ಯಾಯ ನಮಃ, ಸತ್ಯಸಂತುಷ್ಟಾಯ ನಮಃ, ಸತ್ಯವೀರಾಯ ನಮಃ, ಸತ್ಯಜ್ಞಾನಾಯ ನಮಃ, ಸತ್ಯವೀರಾಯ ನಮಃ, ಸತ್ಯಸಂಕಲ್ಪಾಯ ನಮಃ, ಸತ್ಯಪ್ರಮೋದಾಯ ನಮಃ, ಸತ್ಯಜ್ಞಾನಾಯ ನಮಃ, ಸತ್ಯಸಂಧಾಯ ನಮಃ, ಸತ್ಯವೀರಾಯ ನಮಃ, ಸತ್ಯನಾಥಾಯ ನಮಃ, ಸತ್ಯಯೋಧಯೇ ನಮಃ, ಸತ್ಯಧ್ಯಾನಾಯ ನಮಃ, ಸತ್ಯಶ್ರೀಪಾದಾಯ ನಮಃ, ಸತ್ಯಾತ್ಮನೇ ನಮಃ, ಸತ್ಯಕಾಮನೇ ನಮಃ. ಎಲ್ಲ ಸತ್ಯ ಸತ್ಯ ಸತ್ಯ. ಏನು ಅದನ್ನು ಕೇಳಿ ನಾವು ಸತ್ತೋಗಿದ್ದೀವಿ. ದೇವರು ಸತ್ಯ ಸಂಕಲ್ಪ. ಯಾರು ಏನು ಮನಸ್ಸಿನಲ್ಲಿ ಬೇಡ್ತಾರೆಯೋ ಅದನ್ನು ಕೊಟ್ಟೇ ಕೊಡುತ್ತಾರೆ, ಕೊಡುವುದಿಲ್ಲ ಅಂತೀನಿ. ಯಾರ ಮನೇನಾದ್ರು ಹಾಳು ಮಾಡಬೇಕು ಅಂತ ನಾವು ದೇವರನ್ನು ಬೇಡಿದ್ರೆ ಕೊಡ್ತಾನ? ಒಂದು ಲೆಕ್ಕದಲ್ಲಿ ಕೊಡ್ತಾನೆ ಬಿಡಿ. ಹೇಗೆ ಅಂದರೆ, ಹೋದ ಜನ್ಮದಲ್ಲಿ ನಿಮ್ಮ ಮನೆ ಯಾರಾದರೂ ಹಾಳು ಮಾಡಿದರೆ, ಈ ಜನ್ಮದಲ್ಲಿ ನೀವು ಹುಟ್ಟಿದರೆ ಅವ್ರ ಮನೆ ಹಾಳು ಮಾಡೋ ಒಂದು ಕರ್ಮ ಅಂತ ನಿಮ್ಮ ಹಣೆ ಬರದಲ್ಲಿ ಬರುತ್ತಲ್ಲ, ಅದನ್ನೇ ನಿಮಗೆ ಕೊಡೋದಷ್ಟೇ. ನಿಮ್ಮ ಮನೆ ಯಾರು ಹಾಳು ಮಾಡಿರ್ತಾರೋ ಹೋದ ಜನ್ಮದಲ್ಲಿ, ಅದಕ್ಕೆ ನೀವು ಹುಟ್ಟಿದರೆ ಪಾಪ ಆ ಸಂಕಲ್ಪ ಹಾಳಾಗಬಾರ್ದು ಅಂತ ಅವ್ರ ಮನೆ ಹಾಳು ಮಾಡೋ ಬುದ್ಧಿನ ನಿಮಗೆ ಕೊಡ್ತಾನಷ್ಟೇ. ಆದರೆ ಜ್ಞಾನಿಗಳಿಗೆ ಅದನ್ನೆಲ್ಲ ಕೊಡೋಲ್ಲ, ಅಜ್ಞಾನಿಗಳಿಗೆ ಅವೆಲ್ಲ ಕೊಡೋದು. ಕೇಳುವವನು ಜ್ಞಾನಿಯೋ ಅಜ್ಞಾನಿ ವಿಚಾರ ಬೇಕಲ್ಲ. ಈ ಲೆಕ್ಕದಲ್ಲಿ ನಾವು ನೋಡಿದಾಗ ಸಂಕಲ್ಪ ಮಾಡಿದಂಥ ಆ ಸ್ತ್ರೀಯರು ಅವರೇನು ಕೇಳ್ಕೊಂಡಿದ್ರು? ಉಪನೀತನಾಗುವ ಮುಂಚೆ, ಉಪನಯನಕ್ಕೆ ಮುಂಚೆ ನಾವು ಕೃಷ್ಣನನ್ನು ಸೇರಬೇಕು.
ಅದು ಕೇಳಿರೋದ್ರಿಂದಲೇ ಇದೆಲ್ಲ ಆಗಿರೋದು. ಇನ್ನೊಂದು ಅಲ್ಲೇ ಬಂದ್ಬಿಟ್ಟಿದೆ. ಅವನೇನು ಮಾಡ್ತಾ ಇದ್ದ ಕೃಷ್ಣ? ಮುರಳಿಗನಾದವ ಕೇಳಿ, ಮುರಳಿಗನಾದವ ಕೇಳಿ, ಬನ್ನಿ ಮುರಳಿಗನಾದವ ಕೇಳಿ, ಬನ್ನಿ ಮುರಳಿಗನಾದವ ಕೇಳಿ. ಎಲ್ಲೋ ಒಂದು ಗುಡ್ಡಗಾಡಲ್ಲಿ ಒಂದಿಷ್ಟು ದನಗಳನ್ನು ಮೇಯಕ್ಕೆ ಬಿಡ್ತಿದ್ದ. ಕಾಲ ಮೇಲೆ ಕಾಲು ಹಾಕ್ಕೊಂಡು ಆನಂದವಾಗಿ ಆಕಾಶ ನೋಡ್ತಾ ಇದ್ದ. ಆಕಾಶ ನೋಡ್ತಾ ಇದ್ದ. ಯಾಕೆ ನೋಡ್ತಾ ಇದ್ದ ಅಂದರೆ ಆಕಾಶವೇ ನಾನು, ನಾನೇ ಆಕಾಶ. ಮತ್ತು ಆಕಾಶರಾಯ ಅಲ್ಲ, ಕೆಲವು ಆಕಾಶ ನೋಡ್ತಿರ್ತಾವೆ, ಆಕಾಶರಾಯ ಅಂತ ಹೇಳಿ. ಆಕಾಶವನ್ನು ನೋಡುತ್ತಾ ಕೊಳಲಿಗೆ ಮುತ್ತಿಡ್ತಿದ್ದ ಅಷ್ಟೇ. ಅವನಿಗೆ ಕೊಳಲು ಓದ್ತಿರ್ಲಿಲ್ಲ, ಕೊಳಲು ತನಿತಾನೇ ನುಡಿಕ್ಷ. ದೇವರ ಮುತ್ತಿನಿಂದ ಮುತ್ತಿನಂತ ಮಾತುಗಳನ್ನಾಡ. ಮುತ್ತಿನಂತ ಮಾತು ಕೇಳಮ್ಮ, ಗುರುವಿಗೆ ನೀ ಶರಣಾಗಮ್ಮ, ರತ್ನದ ನಿಧಿ ಒಳಗುಂಟಮ್ಮ, ಮುಚ್ಚಿಕೊಂಡಿವೆಗಳು ಪದರಮ್ಮ. ಇದೇ ಮುತ್ತಿನಂತ ಮಾತು. ಅದೇನು? ಕೃಷ್ಣ ಕೊಳಲಿಗೆ ಮುತ್ತಿಟ್ಟ. ಕೃಷ್ಣನ ಕೊಳಲಿನ ಕರೆ ಹಾಡಿತು, ಕೃಷ್ಣನ ಕೊಳಲಿನ ಕರೆ. ಎಲ್ಲೋ ಕೂತ್ಕೊಂಡು ಕೊಳಲಿಗೊಂದು ಮುತ್ತಿಟ್ಟ. ಇಟ್ಟ ತಕ್ಷಣ ಅದು ತನ್ನ ಭಾವವನ್ನು ನುಲಿಯಿತು. ಮಧುರಾನಾಥನು ಮುರಳಿಗೆ ನೂದಲು, ಮಧುರಾನಾಥನು ಮುರಳಿಗೆ ನೂದಲು, ಸುರಿವುದಾನಂದ ಜಲ ನಯನದಲ್ಲಿ, ಸುರಿವುದಾನಂದ ಜಲ. ಸುರಿಯುವುದು ಆನಂದ ಜಲ ಎಲ್ಲಿ? ನಯನದಲ್ಲಿ. ಬನ್ನಿ ಮುರಳಿಗನಾದವ ಕೇಳಿ, ಕಂಗೊಳಿಸುವ ಬೆಳದಿಂಗಳ ಸೊಬಗಿಲಿ, ತಂಗಾಳಿಯ ಸುಖದ ನಯನದಲ್ಲಿ, ಕಂಗೊಳಿಸುವ ಬೆಳದಿಂಗಳ ಸೊಬಗಲಿ, ತಂಗಾಳಿಯ ಸುಖದೆ ಶ್ರೀರಂಗನ ಮುರಳಿಯ ನಾದವ ಕೇಳಿ, ಬನ್ನಿ ಮುರಳಿಯ ನಾದವ ಕೇಳಿ. ಇಷ್ಟು ಊದಿದ್ರೆ ಸಾಕ್ರಿ. ಇದ್ದಕ್ಕಿದ್ದಾಗ ಮನೇಲಿದ್ದ ಹೆಣ್ಣು ಮಕ್ಕಳೆಲ್ಲ ಜಡಬಡದಡಬಡ ಕೆಲಸ, ಬಡಬಡ ಕೆಲಸ. ಏನು ಮಾಡ್ಬಿಡ್ತಿದ್ರು? ಒಬ್ಳು ಗೋಪಿ ಅಂದರೆ ಅರ್ಜೆಂಟು ಕೃಷ್ಣನ್ ನೋಡಬೇಕು ಅಂತ ಅಂದ್ಬಿಡು. ಎಷ್ಟೊತ್ತಿಗೆ ಮುರಳಿ ನಾದ ಬರುತ್ತೆ, ತಡ ರೆಡಿ, ಸರ್ವಾಲಂಕಾರ, ಗುಟ್ಟಾಗಿ ಹೋಗಿ ದೇವ್ರನ್ನ ಸೇರಬೇಕು ಅಂತ. ಇದೇನು ಗುಟ್ಟಾಗಿ ಸೇರ್ಬೇಕಾ ದೇವ್ರನ್ನ? ನಿಜವಾಗಿ ಅದೇ ನಾವೇನು ಮಾಡ್ತೀವಿ, ರಟ್ಟಾಗಿ ಸೇರ್ತೀವಿ ನೋಡಿ. ಮೊದಲೇ ಹೇಳಿದರೆ ಡಿಸ್ಟೆನ್ಸ್ ಕಾಪಾಡ್ಕೊಳ್ಳಿ ಅಂತ. ಯಾರಿಗೂ ಡಿಸ್ಟೆನ್ಸೇ ಬೇಕಿಲ್ಲ. ಯಾಕೆಂದರೆ ಹುಚ್ಚುಗಳು, ಒಬ್ಬರು ಮುಸುಳಿ ಬಾಯಿ ಮುಚ್ಕೊಳ್ಳಿ, ಮೂಗು ಮುಚ್ಕೊಳ್ಳಿ, ಕಿವಿ ಮುಚ್ಕೊಳ್ಳಿ. ದೇವರನ್ನ ಕಾಣಬೇಕಾದ್ರಿದೆಲ್ಲ ಬೇಕಾಗತ್ತೆ. ಬಾಯಿಗೆ ಬಂದಂಗೆ ಹರಟಬಾರ್ದು, ಅದಕ್ಕೆ ಬಾಯಿ ಮುಚ್ಕೋಬೇಕು. ಏನೇನೋ ಮೋಸಬಾರ್ದು, ಅದಕ್ಕೆ ಮೂಗು ಮುಚ್ಕೋಬೇಕು. ಏನನ್ನೋ ಕೇಳಬಾರ್ದು, ಕಿವಿ ಮುಚ್ಕೋಬೇಕು ಅಲ್ವಾ? ಇಷ್ಟು ಮಾಡಿಗೆ ಡಿಸ್ಟೆನ್ಸ್ ಕಾಪಾಡಿಕೊಂಡು ಡಿಸ್ಟೆನ್ಸಲ್ಲಿರೋ ದೇವರನ್ನ ನೋಡಬೇಕು. ಹೀಗಾಗಿ ಗುಟ್ಟಲ್ಲೇ ದೇವರನ್ನ ಹೊಂದಬೇಕು. ನಾವೇನು ಮಾಡ್ತೀವಿ? ಎಲ್ಲರೂ ಕಾಣಂಗೆ ಪೂಜೆ ಮಾಡ್ತೀವಿ. ಆನ್ಲೈನ್ ವಿಡಿಯೋದಲ್ಲಿ ನಾವು ದೇವರ ಪೂಜೆ ಮಾಡ್ತೀವಿ ನೋಡಿ. ಅಯ್ಯೋ ದೇವರೇ, ಅವರೇ ಹೇಳಿದ ಗುಟ್ಟಾಗಿ ಬನ್ನಿ, ಗುಟ್ಟಾಗಿ. ಅವರೇ ಗುಟ್ಟು ಹಾಕ್ಸಿ. ಏನು? ಅವಳು ಗಂಡನ ಗೊತ್ತಾಗ್ಕೊಡ್ದು. ಯಾಕೆ ಗೊತ್ತಾಗ್ಕೊಡ್ದು? ಅವಳನ್ನು ಹೋಗೋಕೆ ಬಿಡಲ್ಲ ಅವನು. ಅದಕ್ಕೆ ಅವನೇಗೆ ಬಿಡಲ್ಲ? ಅವನು ಅವಳ ದೇಹದ ಗಂಡ, ಮತ್ತೆ ಅವನು ಅವಳ ಆತ್ಮದ ಗಂಡ. ಕಾರಣ ಏನು? ಇವನು ಒಂದು ದಿವಸ ಹೋಗ್ಬಿಡ್ತಾನೆ, ನಾನು ಹೋಗ್ಬಿಡ್ತೀನಿ. ಇವನು ನಾನು ಹೋದಾಗ ಇರೋನವನೊಬ್ಬನೇ ಜಗತ್ಪತಿ. ಆ ಜಗತ್ಪತಿ ಎಲ್ಲರಿಗೂ ಗಂಡ. ಅಂತ ಗಂಡನನ್ನು ಕಾಣುವ ತವಕದ ಹೆಬ್ಬೆಕೆಯ ಆ ಗೋಪಿಕೆ ಏನು ಮಾಡ್ಬಿಟ್ಲು ಅಂದರೆ, ಸರಸರ ಅವಳಿಗೆ ಅವಸರ. ಒಳ್ಳೆ ಪಂಚಭಕ್ಷ ಪರಮಾನ್ನ ಗಂಜಿ ಎಲ್ಲ ಮಾಡಿ ರೆಡಿ ಮಾಡಿದ್ಲು. ಗಂಡನ ಗುಟ್ಟಕ್ಕೆ ಹಾಕಬೇಕು ಅಂತ. ಕೃಷ್ಣನ್ ಕೊಳಲು ಟೊಯ್ ಅಂತ ಊದೋದು ಕೇಳಿಸ್ತು. ಇದ್ದಕ್ಕಿದ್ದಾಗೆ ಮನಸ್ಸು ಮುದವಾಯಿತು. ಸುರಿವುದಾನಂದ ಜಲ ನಯನದಲ್ಲಿ, ಸುರಿವುದಾನಂದ ಜಲ. ಆ ಆನಂದ ಭಾಷ್ಪದಲ್ಲಿ ಅವಳು ಏನು ಮಾಡ್ತಾ ಇದ್ದಾಳೆ ಗೊತ್ತಿಲ್ಲ. ಗಂಡನ ಎಲೆಗೆ ಸರ ಹೋಗಿ ಆ ದನದ ಹಟ್ಟಿಲಿಡೋ ಮಡ್ಡಿ ಅಂತಿರುತ್ತೆ, ಮುಸ್ರೆ, ಅದನ್ನು ತಂದು ಸುರಿದು.
ಗಂಡಂಗೆ ಮಾಡಿದ ಪಂಚಭಕ್ಷ ಪರಮಾನ ತಗೊಂಡು ದನದ ಮುಂದೆ ಇಟ್ಟು ಓಡಿ ಹೋಗ್ಬಿಟ್ಲಂತೆ ಕೃಷ್ಣನ ಹತ್ರ ಅದು ನೋಡೋಕ್ಕೆ. ಅಯ್ಯಯ್ಯೋ, ಇಂಥ ಗೋಪಿಕೆಯರು ಕಟ್ಕೊಂಡ್ರ ಆ ಗಂಡನ ಪಾಡಿ ಏನ್ರಿ, ದನದ ಹಟ್ಟಿಲಿ ಇಡೋ ಇದು ಮಡ್ಡಿಂತ ಒಂದು ಗಂಡನ ಎಲೆಗೆ ಹಾಕ್ಲಂತೆ. ಗಂಡಂಗೆ ಹಾಕೋ ಮಡ್ಡಿ ಅಂತ ಬಹಳ ನಾಜೂಕಾಗಿ ಹೇಳಿದೆ, ಮೊಸರು ತಂದು ಹಾಕಿರ್ಲಂತೆ. ಗಂಡಂಗೆ ಮಾಡಿರತಕ್ಕಂತಹ ಪಂಚಭಕ್ಷ ಪರಮಾನ್ನವನ್ನು ತಗೊಂಡೋಗಿ ಹಸು ಇಟ್ಲಂತೆ. ಇಷ್ಟೊಂದು ಅಸ್ತವ್ಯಸ್ತ ಆಗಿಬಿಟ್ಟಿತ್ತಲ್ಲ, ಅಸ್ತವ್ಯಸ್ತ ಸಮಸ್ತ ಶ್ರುತಿಗತ ಮಧುಭೈರತ್ತಪೂಗಂ ಯಥಾಂದೈ ಅರ್ಥಂ ಲೋಕೋಪಕೃತೈ ಗುಣಗಳಲ್ಲೇಹ ಸೂತ್ರಗ ಮಾತೃಸ್ತಂ ಅಂತ ಹೀಗಾಗೋಯ್ತಲ್ಲ. ಏನಿದು ತಪ್ಪಲ್ವಾ? ಯಾರು ತಪ್ಪ್ರಿ? ಯಾರಿಗೋಸ್ಕರ ತಪ್ಪು ಮಾಡಿದ್ದು? ದೇವರನ್ನ ನೋಡಕ್ಕೆ ಹೋಗಬೇಡ, ಕೃಷ್ಣನ ನೋಡಕ್ಕೆ ಹೋಗಬೇಡ ಅಂತ ಹೇಳಿದ ತಪ್ಪು ಯಾರ್ದು? ಅವಳು ಗಂಡಂದು. ಅವನು ಪಶುಗೆ ಸಮಾನ. ದೇವ್ರ ಹತ್ರ ಹೋಗಿ ಕೊಡು, ದೇವ್ರನ್ನ ನೋಡಬಾರ್ದು. ನೀ ಅಲ್ಲಿ ಹೋಗಿ ಕುಡ್ದು ದೇವ್ರ ದರ್ಶನ ಮಾಡಬಾರ್ದು, ದೇವ್ರನ್ನ ನೋಡಬಾರ್ದು, ಅವನ ಜೊತೆ ಮಾತಾಡ್ಕೊಡ್ದು, ಅವನ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಡ್ದು. ಹೇಳೋರು ಯಾರು? ಪಶುಗಳು, ಬುದ್ಧಿ ಇಲ್ಲದವರು, ಮಾತು ಬಾರದಿರುವವರು, ಕಿವುಡರು, ಮೂಕರಂತಿರುವ ಅಜ್ಞಾನಿಯಾದ ಪಶುವಾಗಿದ್ದ ಅವಳ ಗಂಡ ಅದಕ್ಕೆ ಪಶುವಿಗೆ ಕೊಡುವ ಆಹಾರವನ್ನು ಕೈತಪ್ಪಿಯೋ ಬಾಯಿ ತಪ್ಪಿಯೋ ಅವರಿಗೆ ಹಾಕಿದ್ಲು. ಆ ಗೋವುಗಳು ಏನು ಮಾಡ್ತಿತ್ತಂತೆ ಗೊತ್ತಾ? ಕೃಷ್ಣ ಓದೋ ಕೊಳಲಿನ ಧ್ವನಿ ಇವಳಿಗೆ ಕೇಳಿಸ್ತೈತಿಲ್ಲೋ ಗೊತ್ತಿಲ್ಲ, ಅವುಗಳ ಕಿವಿ ತುಂಬ ಸೂಕ್ಷ್ಮ. ಸಾಮಾನ್ಯವಾಗಿ ನೋಡಿ, ನಾಯಿಗಳಿಗೆ ಮಲ್ಕೊಂಡಿರುತ್ತಲ್ಲ, ಹೀಗೆ ಕಿವಿ ಹರಡಿಸುತ್ತೆ. ಒಂದು 2 ಕಿಲೋಮೀಟರ್ ದೂರದಲ್ಲಿ ಯಾರೋ ಬಂದ ತಕ್ಷಣ ನಾಯಿ ಗೊತ್ತಾಗತ್ತೆ, ಗೋವಿಗೆ ಗೊತ್ತಾಗತ್ತೆ. ಅಷ್ಟು ಬಹಳ ಸೂಕ್ಷ್ಮ ಅವುಗಳ ಕಿವಿ ಮತ್ತು ಕಣ್ಣುಗಳು. ಕೃಷ್ಣ ಇನ್ನೇನು ಕೊಳಲನ್ನ ಮೂತಿಗೆ ಇಟ್ಕೋತಾನೆ ಅನ್ನೋದ್ರ ಒಳಗೇನೆ ಗೊತ್ತಾಗ್ತಿತ್ತಂತೆ ಗೋವಿಗಳಿಗೆ. ಅದಕ್ಕಿದ್ದಕ್ಕಿದ್ದ ಗಲ್ 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 ಅಂತ ಹಿಂಗೆ ಕುತ್ತಿಗೆ ಹಿಂಗೆ ಮಾಡವಂತೆ. ಆ ಗಂಟೆ ಜೆಂಟ್ 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 ಅನ್ನೋದು. ಕಾಲಿಗೂ ಗೆಜ್ಜೆ ಕೆಟ್ಟಿರ್ತಾ ಇತ್ತಲ್ಲ, ಕಾಲ ಹಿಂದೆ ಮುಂದೆ ಹಿಂದೆ ಮುಂದೆ ಮಾಡಂತೆ, ಬಾಲನ ಹೊಡ್ಕೊಳ್ಳೋದಂತೆ, ಮತ್ತೆ ತಕ್ಕ 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 ಹಾರೋದಂತೆ. ಅರ್ಥ ಏನು? ದೇವರ ಗಾನಕ್ಕೆ ಶ್ಯಾಮಲಾಂಗನು ತನ್ನ ಕೋಮಲ ಕರದಲ್ಲಿ ಆ ಮುರಳಿಯ ಪಿಡಿಗೆ ಹೃದಯದಲ್ಲಿ ಪ್ರೇಮವು ತುಂಬುವುದು. ಬನ್ನಿ ಮುರಳಿಗನಾದವ ಆಕಳೊಡನೆ ಓಡಾಡಿ ಶ್ರೀಕೃಷ್ಣ ಗಂಗೆ ಬಾರೆ ತುಂಗೆ ಬಾರೆ, ತುಂಗಭದ್ರೆ ತಾಯಿ ಬಾರೆ, ಕಾಮಧೇನು ನೀನು ಬಾರೆಂದು ಪ್ರೇಮದಲ್ಲಿ ಗೊಲ್ಲ ಕರೆದನು. ಆ ಕೃಷ್ಣನ ಕೊಳರಾದಕ್ಕೆ ಶುರುವಾಗುವ ಮುಂಚೆನೆ ಶುರುವಾಗಿ ಹೋಗ್ತಿತ್ತು ಸ್ಪಂದನೆ. ಯಾವಿಗೆ? ಗೋವುಗಳು ಹಿಂದೆ ಮುಂದೆ ಆಡಕ್ಕೆ ಶುರು ಮಾಡಿದ್ರೆ ಅವಳಿಗೆ ಗೊತ್ತಾಗ್ತಿದ್ದಂತೆ, ಓಹೋ ಇನ್ನು ಕೃಷ್ಣ ಕೊಳಲ ಹಿಡಿತಾ ಇದ್ದಾನೆ. ಹೆಂಗಾರ ಮಾಡಿ ಈ ಕರಡಿ ಮನುಷ್ಯನಿಂದ ತಪ್ಪಿಸ್ಕೋಬೇಕು. ಅರ್ಜೆಂಟ್ ಅಡುಗೆ ಮಾಡಿ ಊಟಕ್ಕೆ ಹಾಕಬೇಕು. ಅವನಿಗೆ ಎಲೆ ಹಾಕ್ಬಿಟ್ಟಿದ್ದಾಳೆ. ಅವನು ಕೂತ್ಕೊಳ್ಳೋದ್ರೊಳಗೆ ಆ ಹಸುಗಿಡೋ ಮುಸ್ರೆನ ತಂದು ಗಂಡಂಗೆ ಹೊಯ್ದ್ಲು. ಗಂಡಂಗೆ ಮಾಡಿದ ಪಂಚಭಕ್ಷ ಪರಮಾನ್ನ ಗಂಜಿ ತಗೊಂಡು ಗೋವಿಗಿಟ್ರು. ಇದರ ಅರ್ಥ ಏನು ಅಂದರೆ, ದೇವರ ಬಳಿ ಹೋಗಬೇಡ, ದೇವರ ವಚನಗಳನ್ನು ಕೇಳಬೇಡ, ದೇವರನ್ನು ದೇವರೆಂದು ನಂಬಬೇಡ ಎಂದು ಬೊಗಳುವಂಥ ಜನರು ಪಶುಗಳಿಗೆ ಸಮಾನ. ಹಾಗಾಗಿ ಅವನು ಮನುಷ್ಯರಾದರೂ ಕೂಡ ಪಶುಗಳೇ ಎಂದು ತೀರ್ಮಾನವಾಗಿತ್ತು ಏನೋ ಆ ಗೋಪಿಯ ಅಂತರಾತ್ಮ. ಅದಕ್ಕಾಗಿ ಗೋವಿಗಿಡುವ ಇದು ಮಡ್ಡಿಯನ್ನು ಇದನ್ನು ಮುಸುರೆಯನ್ನು ಗಂಡನಿಗೆ ಕೊಟ್ಲು. ದೇವರ ಬಳಿ ಹೋಗು, go, you can go now from you have a nice day, you are free from this home ಅಂತ ಹೇಳಿ ಗೋವು ಅದಕ್ಕೆ ಗೋ ಅಂತ ಬಂದ್ಬಿಡ್ತಾರೆ. ಗೋ ಅಂದರೆ ಗೋ, ಯು ಕ್ಯಾನ್ ಗೋ, ಹೋಗು ಅಂತ ಎಲ್ಲ ಗೋಪಿಯರನ್ನ ಓಡಿಸಿದವಂತೆ ಗೋವುಗಳು. ಅದಕ್ಕಾಗಿ ಮನುಷ್ಯರು ಉಣ್ಣುವ ಆಹಾರವನ್ನು ಗೋವಿಗಳಿಗೆ ಇತ್ತರೋ ಏನೋ ಎಂದು ನಮಗೆ ಭಾವನೆ ಬರುತ್ತೆ. ಅವರೆಲ್ಲ ಓಡಿ ಬರ್ತಾ ಇದ್ರು ಕೃಷ್ಣನ. ಕೃಷ್ಣ ಒಂದು ಮಾತು ಹೇಳ್ತಾನೆ ಗೊತ್ತಾ? ಹೇ ನಾಚಿಕೆ ಪಿಟ್ಟ ಅಭಿಸಾರಿಕೆಯರೇ, ನನಗಾಗಿ ನಿಮ್ಮ ಮಕ್ಕಳನ್ನು ಇನ್ನೊಬ್ಳು ಏನು ಮಾಡಿದ್ಲಂತೆ ಗೊತ್ತಾ? ಮಗುಗೆ ಹಾಲು ಕುಡಿಸೋಕೆ ಅಂತ ಇನ್ನೇನು ತೊಡೆ ಮೇಲೆ ಇಟ್ಕೊಂಡಿದ್ದಾಳ್ರಿ. ಇಟ್ಕೊಂಡು ಬಂತು, ನೀ ಪಂಚಬಾಣನ ಪಿತ ಮುರಳಿಯೇ ಮಧುರಸ, ಪಂಚಬಾಣನ ಪಿತ ಮುರಳಿಯ ಮಧುರಸ, ಹಂಚಲೆ ಮಗೆ ರೋಮಾಂಚವಾಗುವುದು. ಪಂಚಬಾಣ ಅಂದ್ರೆ ಯಾರು? 5 ಬಾಣಗಳು. 5 ಬಾಣಗಳ ಪಿತ ಯಾರು?
5 ಬಾಣಗಳು ಯಾರ ಹತ್ರ ಇದೆ? ಮನ್ಮಥನ ಹತ್ರ ಇದೆ. ಮನ್ಮಥನ ಪಿತಾ ಅವರ ಪ್ರೇಮದ ರಸ ಆ ಕೊಳಲಿನಿಂದ ಸುರಿಯುವಾಗ, ಇವರ ಆನಂದದ ಸುರಿಯುವಾಗ ರೋಮಹರ್ಷಿತರಾಗಿ ಗೋಪಿಕೆಯರು ಮಾಡುತ್ತಿದ್ದಂಥ ಹುಚ್ಚಾಟ, ತೂರಾಟ, ಕಲ್ ತೂರಾಟ ಅಲ್ಲ, ಈ ನಿಮ್ಮ ಊರಲ್ಲೆಲ್ಲ ಆಗುತ್ತಲ್ಲ ಕಲ್ ತೂರಾಟ, ಆ ತೂರಾಟ ಆನಂದ. ಊಹಾ ಊಹಾಹು ಅಹಮನ್ನಮಘಮನ್ನಮಘಮನ್ನಂ ಅಹಮನ್ನಾದೋ ಅಹಮನ್ನಾದೋ ಅಹಮನ್ನಾದ, ಆನಂದದ ತೂರಾಟ. ಇಂತಹ ಕೃಷ್ಣ ಕೊಳಲು ಊದಿದಾಗ ಅವನೇನು ಹೇಳ್ತಾ ಇದ್ದ ನೋಡಿ, ಹೇ ನಾಚಿಕೆ ಬಿಟ್ಟ ಅಭಿಸಾರಿಕೆಯರೇ, ನಿಮ್ಮ ಮಕ್ಕಳನ್ನು ತೊರೆದು ನಿಮಗೆ ಆಶ್ರಯ ಕೊಟ್ಟ ಗಂಡನನ್ನು ಮರೆತು ನನ್ನನ್ನು ನೋಡಲು ಬಂದಿದ್ದೀರಲ್ಲ, ನಾಚಿಕೆಯಾಗುವುದಿಲ್ಲವಂತ ಅವನೇ ಹೇಳಿದ್ದಾನೆ ಭಾಗವತ. ನೀವು ನೋಡಿದ್ರೆ ಹೇಳ್ತೀರಾ, ಬನ್ನಿ ರಾತ್ರಿ ಹೊತ್ತು ಮಲ್ಕೊಳ್ಳಿ, ನನ್ನ ಜೊತೆ ಡ್ಯಾನ್ಸ್ ಮಾಡಿರಿ, ಕ್ರೀಡೆ ಆಡ್ರಿ ಅಂತ ಅವ್ನು ಕರೆದ. ಅದಕ್ಕೆ ನಾವು ಅವನ ಆಶ್ರಮಕ್ಕೆ ಹೋದ್ವಿ, ಅವನ ಜೊತೆ ಕುಡಿದ್ವಿ, ಅವನ ಜೊತೆ ಕುಣಿದ್ವಿ, ಆಮೇಲೆ ವಿಡಿಯೋ ತಗೊಂಡ್ವಿ, ಅದನ್ನು ಎಲ್ಲರಿಗೂ ವಾಟ್ಸಪ್ ಮಾಡಿದ್ವಿ. ಅಯ್ಯ ಹುಚ್ಚುಗಳು, ಅವನು ಎಲ್ರಿ ಕರೆದಿದ್ದಾನೆ, ನೀವೇ ಅಲ್ವೇನ್ರಿ ಹೋಗಿದ್ದಲ್ಲೆಲ್ಲ? ನಿಮ್ಮ ಮನೆಗೆ ಬಂದೇನು ಅವ್ನು ಕರೆದಿದ್ದ, ಬಾ ನಮ್ಮ ನಾನು ಇಂಥ ಕಡೆ ಕೂತ್ಕೊಂಡು ಕೊಳಲು ಓದ್ತೀನಿ, ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಅವ್ನು ಕರೆದಿದ್ನೇನ್ರಿ, ನೀವೇ ಹೋಗಿದ್ದಲ್ರಿ. ಯಾಕೆಂದರೆ ಅಲ್ಲಿ ತಪ್ಪುಗಳ ಪಟ್ಟಿ ಲೆಕ್ಕ ಹಾಕುವಾಗ ಏನಂತಾರೆ ಗೊತ್ತಾ, ನೀನು ಮುಂಚೆ ಕರೆದೆ ಅವಳು ಮುಂಚೆ ಬಂದು ಹೇಳ, ಇಲ್ಲ ನಾನು ಕರೆದಿಲ್ಲ ಅವಳೇ ಬಂದದ್ದು ಅಂದಾಗ ಯಾರು ತಪ್ಪಾಗತ್ತೆ ಹೇಳ್ರಿ? ಬಂದವಳದೇ ತಪ್ಪಾಗೋದೇ ವಿನಃ ಅಲ್ಲಿ ಕುತ್ಕೊಂಡವನ್ದೇನು ತಪ್ಪಾಗಲ್ಲ. ಹಾಗಾಗಿ ಶ್ರೀಕೃಷ್ಣ ಏನು ಹೇಳಿದಾನೆ ನೋಡಿ, ಹೇ ನಾಚಿಕೆ ಬಿಟ್ಟ ಅಭಿಸಾರಿಕೆಯರೇ, ಬಟ್ಟೆ ಬರೆಗಳನ್ನು ಮರೆತು ಬಂದಿದ್ದೀರಿ. ಎಚ್ಚರಿಕೆ, ಕೆಲವರು ಮೇಲಿನ ರೌಕೆನೇ ಹಾಕೊಳ್ಳೋಕೆ ಟೈಮ್ ಇಲ್ಲ ಅಂತ, ಕೆಲವು ಸೀರೆನೇ ಅರ್ಧಂಬರ್ಧ ಉಟ್ಕೊಂಡು ಓಡಿ ಬರ್ತಿದ್ಲಂತ. ಎಷ್ಟು ಆಸೆ ಆಕಾಂಕ್ಷೆಗಳು ದೇವರನ್ನ ನೋಡಲು, ಗೋವಿಂದನನ್ನು ನೋಡಲು. ಒಂದು ಆತ್ಮವು ಪರಮಾತ್ಮನ ಸಮ್ಮಿಲನಕ್ಕಾಗಿ ಕಾದು ಓಡಿದಂತೆ ಗೋಪಿಕೆಯರು ಪರಮಾತ್ಮನನ್ನು ಸೇರಲು ಓಡಿದ್ದರೆ, ಮರ್ತ್ಯನಾದ ಮಾನವ ಅವಳನ್ನು ತಡೆದಿದ್ರೆ ಅವಳ ಗಂಡ ಅವನು ಕೆಲ್ಸಕ್ಕೆ ಬಾರ್ದರು ಪಿಂಡ ಅವನು ತೊಗೊಂಡು ಏನು ಮಾಡೋಣ, ಬಿಸಾಡ ಅವನು ತೊಗೊಂಡು ಹೋಗೋ ಹೇಗೆ ಹಾಕತ್ಲೆ. ಅದಕ್ಕೆ ಗೋವಿಗಿಡ ಮುಸ್ರೆ ಅಂತಂದು ಇಟ್ಟಿದ್ದು. ಸದ್ಯ ಗೋವಿನ ಸಗಣಿನ ತಂದು ಇಡಲಿಲ್ಲ ತಿನ್ನು ಅಂತ. ಕುಡಿಯೋಕೆ ಒಂದಿಷ್ಟು ಗೋಮೂತ್ರ, ಒಂದು ಸಗಣಿ, ಒಂದು ಚೊಂಚು ಅಥವಾ ಪಂಚಗವ್ಯ ಏನಾರು ಆಗಿ ಹೋಗೋದು ಪಾಪ. ಅವನು ಇವಳಿಗೆ ಕಟ್ಕೊಂಡಿದ್ದಕ್ಕೆ ಸಗಣಿ ತಿನ್ನಿಸಿಲ್ಲ ಪಾಪ, ಮುಸ್ರೇನಾರ ಕುಡಿಸಿದಾಳೆ, ಬಿಡಿ ಹೋಗಲಿ, ನೆನ್ನೆ ಮುಸ್ರೆ ಇವತ್ತಿಗೆ ಸೊಗಸು ಅಂತ. ಎಲ್ಲರಿಗೂ ಅಷ್ಟೇ, ತಂಗಳು ಭಾಳ ಇಷ್ಟ. ನೆನ್ನೆದು ಹಿಂದಿನ ಸಾಲ ತೀರಿಸಲೆಂದು ಬಂದಿಗವಯ್ಯ ಜನ್ಮವ ತಳೆದು, ಮುಂದಿನ ಬದುಕು ಬಂಧುರವೆನಿಸೋ ಗುರಿ ಸಾಧಿಸೋ ಕಂದ, ಹರಿನಾಮವೇ ಚಂದ. ಗೋವಿಂದ 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 ಎಂದು ಎಂದೆಂದು ನೀನಂದು ಆನಂದ ಹೊಂದು, ತಂದೆಯಂತೆ ಬಂದು ತಲೆ ಕಾಯುವನಯ್ಯ ಬಂಧು, ಕಂದನೆಂದು ಗುಣವಂದನೆಂದು. ಅದನ್ನು ಮುಂದೆ ಬಿಡಿ ಹೋಲಿ, ನೋಡ್ಕೊಳ್ಳಿ ಹಾಡಲ್ಲಿ ಏನು ಬರ್ತದೆ ನಮ್ಗೆ ಸಾಕಷ್ಟು, ಅದಕ್ಕೆ ಜಾಸ್ತಿ ಬೇಡ. ಈ ಕಥೆಯಲ್ಲಿ ಒಬ್ಬ ಗೋಪಿಕೆ ತನ್ನ ಮಗುವಿಗೆ ಎದೆಯಾಲನ್ನು ಉಡಿಸ್ಬೇಕು ಅಂತ ಇಟ್ಕೊಂಡ್ಲು. ಗೋವು ಹಿಂಗಂತು ಟೆಂಟಂಡಂತು ಕೊಳಲು ಕೇಳಿಸ್ತದೆ. ಅವಳೇನು ಮಾಡಿದ್ರು, ಬಡಕ್ ಅಂತ ಆ ಮಗು ನೆಲಕ್ಕೆ ಇಟ್ಲು. ಇಡುವಾಗ ಒಂದು ಬಾಟ್ಲು ಒಂದು ನಿಪ್ಪಲ್ಲಿ ಇಟ್ಲಂತ. ಅವತ್ತಿಂದಲೇ ಈ ಬಾಟ್ಲು ನಿಪ್ಪಲ್ಲಿ ಬಂದಿರ್ಬೋದು. ಅದು ಲಭ ಲಭ ಬಾಯಿ ಬಿಡ್ಕೊಂಡ್ರೆ ಮನೇಲಿದ್ದವ್ರಿಗೆಲ್ಲ ಗೊತ್ತಾಗುತ್ತಲ್ಲ, ಅದಕ್ಕೆ ಅವಳಿಗೆ ಜಾಣಿ, ತುಂಬ ಜಾಣಿ. ಊರಿಗೆ ಮುಂಚೆನೆ ಹಸುವಿನ ಹಾಲು ಕಾಯಿಸಿ ಬಾಟ್ಲಲ್ಲಿಟ್ಟು ನಿಪ್ಪಲ್ಲಿ ಹಾಕಿ ಒಂದು ಕಡೆ ಇಟ್ಕೊಂಡಿದ್ಲು. ಈ ನಿಪ್ಪಲ್ಗೆ ಬಾಯಿ ಹಾಕೋದ್ರೊಳಗೇನೆ ಅಲ್ಲಿ ಆ ಪಿಪ್ಪಲ್ಲೊಳಗೆ, ಪಿಪ್ಪಲ್ ಅಂದ್ರೇನು, ಪೀಪಲ್ ಅಂದರೆ ಅಶ್ವತ್ಥ ವೃಕ್ಷದ ಅಡಿಯಲ್ಲಿ ಆ ಪಿಪ್ಪಲಾಧೀಶ ಕೂತು ಪೆಪ್ಪೆಪ್ಪೆಪ್ಪೆಪ್ಪೆ ಅಂತ ಊದ್ತಾ ಇದ್ರೆ ಆ ನಾದಕ್ಕೆ ಈ ನಿಪ್ಪಲ್ಲನ್ನು ಮಗುವಿನ ಬಾಯಲ್ಲಿ ಕುಕ್ಕಿಲ್ಲು ಅವಳು ಓಡಿ. ಇನ್ನು ಅರ್ಧಂಬರ್ಧ ಡ್ರೆಸ್ ಮಾಡ್ಕೊಂಡು ಹೋದವ್ರು ಎಷ್ಟೋ ಲಕ್ವಿ. ರಜನಿಕಾಂತನ ಕುಲದಲ್ಲಿ ಜನಿಸಿ, ರಜನಿಕಾಂತನ ಕುಲದಲ್ಲಿ ಜನಿಸಿ, ವ್ರತಜನಗಳಿಗಧಿಕ ಪ್ರಸನ್ನನ, ವ್ರತಜನಗಳಿಗಧಿಕ. ರಜನಿಕಾಂತನ ಕುಲದಲ್ಲಿ, ರಜನಿಕಾಂತನ ಮತ್ತೆ ಚೆನ್ನೈಗೆ ಹೋಗ್ಬಿಡ್ಬಿಡಿ ಸದ್ದ, ಮೆಡ್ರಾಸ್ ರಜನಿಕಾಂತನ. ರಜನಿಕಾಂತ ಅಂದರೆ ರಜನಿ ಅಂದ್ರೇನು ಕತ್ತಲೆ, ಕಾಂತ ಅಂದ್ರೇನು ಗಂಡ. ಕತ್ತಲೆಗೆ ಗಂಡ ಯಾರು? ಚಂದ್ರ. ಚಂದ್ರ ಕುಲದಲ್ಲಿ ಕೃಷ್ಣ ಜನಿಸಿದಾನೆ ಅಂತ ಅರ್ಥ. ಚಂದ್ರ ಕುಲದಲ್ಲಿ ಜನಿಸಿ
ವ್ರಜ ಜನ ಅಂದ್ರೆ ವ್ರಜ ಅಂದ್ರೇನು, ಗೋಕುಲದ ಜನಗಳಿಗೆ ಆನಂದ ಪ್ರಸನ್ನನ ಮುರಳಿಯ ನಾದವ ಕೇಳಿ ಬನ್ನಿ ಬನ್ನಿ ಮುರಳಿಯ ನಾದವ ಕೇಳಿ. ಬನ್ನಿ ಅಂತ ಕರೀತಿದಾರಲ್ಲ, ನೀವೇಳ ಬಾ ಅಂತ ಕರೆದಿಲ್ಲ ಅಂತ ರೀ. ಬನ್ನಿ ಮುರಳಿಯ ನಾದವ ಕೇಳಿ, ಮಧುರಾನಾಥನು ಮುರಳಿಯನ್ನು ಊದಲು ಅಂತಿದೆ ಮುಂದೆ. ಮಧುರಾನಾಥನು ಮುರಳಿನ ಊದ್ತಾ ಇದ್ದಾನೆ, ಬನ್ನಿ ಅಂತ ಇನ್ಯಾರೋ ಕರೀತಿರೋದು. ಅವ್ರು ಯಾರು? ದಿಗ್ದೇವತೆಗಳು. ಸೂರ್ಯ, ಚಂದ್ರ, ಆಕಾಶ, ನಕ್ಷತ್ರ, ಗಗನ, ಭೂಮಿ, ಗೋವು, ನಿಮ್ಮನೆ ಪಕ್ಕದವರು, ಆ ಕಡೆ ಈ ಕಡೆ ಇಂದ್ರಬಾಯಿ, ಚಾಮುಂಡಿಬಾಯಿ, ಸಾವಿತ್ರಿಬಾಯಿ, ಎಲ್ಲರೂ ಸೇರ್ಕೊಳ್ಳಿ. ಬನ್ನಿ ಮುರಳಿಯ ನಾದವ ಕೇಳಿ, ಮಧುರಾನಾಥನ ಮುರಳಿಯ ನೋದಲು ಸುರಿಯುವುದಾನಂದ ಜಲ. ಮೂಗಲ್ ಸುರಿಯಲ್ಲ, ಕಿವಿಯಲ್ಲಿ ಸುರಿಯಲ್ಲ, ಆನಂದ ಜಲ ಕಣ್ಣಲ್ಲಿ ಸುರಿಯುತ್ತಪ್ಪ. ಮುರಳಿಯ ನಾದವ ಕೇಳಿ. ಆದರೆ ನನ್ನೊಡನೆ ಸಂಘ ಮಾಡುವ ನಿಮ್ಮ ಸಂಕಲ್ಪ ನನಗೆ ತಿಳಿದಿದೆ. ನೀವು ನನ್ನೊಡನೆ ಸೇರಬೇಕು ಎಂದು ಈಗಲ್ಲ, ಜನ್ಮ ಜನ್ಮಾಂತರಗಳಿಂದ ನೀವು ಮಾಡಿದ ಪ್ರಾರ್ಥನೆ ಫಲಿಸಿದೆ. 16,000 ಅಗ್ನಿಪುತ್ರರಾಗಿ ನನ್ನ ಬಾಹುಬಂಧನವನ್ನು ಬೆಸೆಯಲು ನೀವು ಪ್ರಾರ್ಥಿಸಿದ್ರಿಂದ ಅಲ್ಲಿ ಗಂಡನ್ನು ಸೇರೋದು ಹೆಂಗೆ ರೀ? ಗಂಡಲ್ಲ ರೀ ಅವರು, ಅವರೆಲ್ಲ ಹೆಂಗಸ್ರೆ, ಹೆಣ್ಣೆಗಳೇ, ಅವರೆಲ್ಲ ಅಪ್ಸರಾ ಸ್ತ್ರೀಯರು. ಮತ್ತೆ ಯಾಕೆ ಗಂಡಾಗಿದ್ರು? ಗಂಡಿನ ಥರ ಇದ್ರು ಅಷ್ಟೇ. ಅವರೆಲ್ಲ ಹುಟ್ಟಿ ಯಾವನ್ನು ಕಟ್ಕೊಂಡು, ಅಲ್ಲ ಹುಟ್ಟಿದ ತಕ್ಷಣ ಇವನ್ನೇ ಕಟ್ಕೋಬೋದಿತ್ತಲ್ಲ. ಹಣೆ ಬರ ನಮಗೂ ನಿಮಗೂ ಅದೆಲ್ಲಿದೆ ಯೋಗ್ಯತೆ? ಕಟ್ಕೊಳ್ಳೋದು ಮೊದಲು ಯಾರನ್ನೋ, ಆಮೇಲೆ ಇಟ್ಕೊಳ್ಳೋದು ಯಾರನ್ನೋ. ಇಬ್ರು ಸುಟ್ಟು ಹೋದ್ಮೇಲೆ ಇರೋದು ಒಬ್ಬನೇ ಒಬ್ಬನು, ಅವನು ಪರಮಾತ್ಮ. ಅವನು ಎಲ್ಲರಂಥವನಲ್ಲ ನನ್ನ ಗಂಡ, ಬಲ್ಲಿದನು ಪುಂಡ, ಎಲ್ಲರಂಥವನಲ್ಲ ನನ್ನ ಗಂಡ, ಎಲ್ಲಿ ಹೋಗದಾಂಗ ಮಾಡಿಟ್ಟ, ಕಾಲ್ಮುರದ ಬಿಟ್ಟ, ಎಲ್ಲರಂಥವ ನಲ್ಲ ನನ್ನ ಗಂಡ. ಕಾಮಪೂರ್ವಕವಾಗಿ ಪ್ರೇಮದಿಂದ ನನ್ನೊಡನೆ ಸರಸವಾಡಬೇಕೆನ್ನುವ ನಿಮ್ಮ ಇಚ್ಛೆಯನ್ನು ನಾನು ಪೂರೈಸುತ್ತೇನೆ. ಬನ್ನಿ ಎಂದನೇ ವಿನಃ ಹುಚ್ಚುಚ್ಚಾಗಿ ದೇವರವರನ್ನ ಕರೆದಿಲ್ಲ. ಇಂತಹ ನೀವುಗಳು ನನ್ನನ್ನು ಸೇರಬೇಕೆಂಬ ಇದರಲ್ಲಿ ಮಯಾನುಮೋದಿತ ಅಂತಿದೆ. ಮಾಯಾನುಮೋದಿತ ಅಂತ ಮಾಡ್ಕೊಳ್ಳಿ ಸ್ವಲ್ಪ. ಮಯ ಅನುಮೋದಿತ ಅಂದರೆ ನನ್ನ ಇಚ್ಛೆಯಿಂದಲೇ ಅಂತಲೂ ಆಗತ್ತೆ. ಮಾಯಾನುಮೋದಿತ ಅಂದರೆ ಮಾಯೆಯ ಇಚ್ಛೆಯಿಂದಲೂ ಅಂತ ಆಗತ್ತೆ. ಯಾವುದು ಮಾಯೆ? ಮರುಳು ಮಾಡಿಕೊಂಡೆಗಲ್ಲೆ ಮಾಯಾದೇವಿಗೆ, ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡತಿಪ್ಪಂತೆ, ಮರುಳು ಮಾಡಿಕೊಂಡೆಗಲ್ಲೆ ಮಾಯಾದೇವಿ. ಲಕ್ಷ್ಮೀದೇವಿಯ ಆವೇಶ ಆ ಎಲ್ಲ ಗೋಪಿಕಾ ಸ್ತ್ರೀಯರಲ್ಲಿ ಆಗ್ತಾ ಇತ್ತು. ಲಕ್ಷ್ಮೀ ದೇವಿಯನ್ನು ಶ್ರೀನಾರಾಯಣ ಮುಟ್ಟಿದ್ದೇ ವಿನಃ ಬೇರೆ ಯಾವ ಗೋಪಿಕೆಯರ ಜಡ ಶರೀರವನ್ನು ಮುಟ್ಟಿಲ್ಲ ಎನ್ನುವುದು ಚೈತನ್ಯ ಭಾಗವತವು. ಚೈತನ್ಯ ಭಾಗವತ ಅಂದರೆ ಇಸ್ಕಾನ್ ಟೆಂಪಲ್ ಭಾಗವತ ಅಂತ ಇಟ್ಕೋಬೇಡಿ. ಚೈತನ್ಯ ಭಾಗವತ ಅಂದರೆ ಚೈತನ್ಯಮಯವಾಗಿರ್ತಕ್ಕಂಥ ಭಾಗವತ ನಮಗೆ ಸಾರಿ ಹೇಳುತ್ತಿದೆ. ಮತ್ತು ಅಲ್ಲಿ ನಡೆದ ಪ್ರೇಮದ ಆಟವೇನು? ಮಕ್ಕಳ ಆಟಿಕೆಯಲ್ಲಿ ಚಿತ್ತ ಸ್ತ್ರೀಯರಿಗೆ ಎರಗುವುದೇ ಅಂತ ಇಟ್ಕೊಂಡಾಗ 10 ವರ್ಷದ ಕೆಳಗೆ ಒಂದು ಪಂಕ್ತಿ ಮಾಡ್ಕೊಳ್ಳೋಣ. ಮಕ್ಕಳಾಟಿಕೆ ಸ್ತ್ರೀಯರಲ್ಲಂತೆ ಮಾಡ್ಕೊಳ್ಳೋಣ. ಮಕ್ಕಳಾಟಿಕೆ ಸ್ತ್ರೀಯರ 10 ವರ್ಷದ ಕೆಳಗೆ ಮಕ್ಕಳಾಟಿಕೆ ಸ್ತ್ರೀಯರು. ಏನು ಮಕ್ಕಳಾಟಿಕೆ ಸ್ತ್ರೀಯರು? ಈ ಉಡುಪಿ, ಧರ್ಮಸ್ಥಳ, ಇದೆಲ್ಲ ಈ ಕಟೀಲು ಈ ಕಡೆ ಜಾಸ್ತಿ. ಅದು ಈ ಕಡೆ ನಾನು ನೋಡಿಲ್ಲ. ತಟ್ಟಿರಾಯ ಅಂತ ಒಂದಿರುತ್ತೆ. ತಟ್ಟಿರಾಯ ಅಂದರೆ ಎಷ್ಟು ದೊಡ್ಡ ಕಣ್ಣು, ದೊಡ್ಡ ಮೀಸೆ. ನನ್ನಂತ ಗಂಡಸೇ ಇಲ್ಲ ಬಿಡಿ ಅಂತ. ಬುಡದಲ್ಲೂ ಇರಲ್ಲ, ಮೇಲೂ ಇರಲ್ಲ, ಗಂಡಸು. ಅದು ಹೇಗೆ ಬರುತ್ತೆ ಹಿಂಗೆ ಅದೇನು ಬರಲ್ಲ. ಒಳಗೊಬ್ಬ ಸೊಣಕಲು ನಾರಾಯಣ ಅದು ಎತ್ಕೊಂಡಿರ್ತಾನೆ. ಅಲ್ಲೊಂದು ಪೋಟದೊಂದು ಕಿಟಕಿ ಥರ ಇರುತ್ತೆ. ಅದಕ್ಕೊಂದು ಸಣ್ಣದೊಂದು ಪರದೆ ಹಾಕಿರ್ತಾರೆ. ಆ ಪರದೆಯಿಂದ ಜಗತ್ತನ್ನು ನೋಡಬಹುದು, ಪೂರ್ತಿ ಕಾಣುವುದಿಲ್ಲ. ಅದ್ರ ಥರ ಮಸುಕು ಹಿಂಗೆ ಆಗ ದಾರಿ ಕಾಣಬೇಕಲ್ಲ, ಅದನ್ನು ತೆಗೆದು ಹಾಕ್ಕೊಂಡು ಹೇಗೆ ತಂಗೆ ಬರುತ್ತೆ.
ಅದ್ರ ಪಕ್ಕನೇ ಒಂದು ಹೆಣ್ಣು ತಟ್ಟಿ ರಾಣಿನ್ ಬೇಕನ್ನೋ ಗೊತ್ತಿಲ್ಲ, ಎಲ್ಲಕ್ಕೂ ತಟ್ಟಿ ರಾಯನ್ ಬಿಡ್ತೀವಿ ನಾವು. ತಟ್ಟಿ ರಾಯ ಅಂತ ಹೆಣ್ಣು ತಟ್ಟಿ ರಾಣಿ ಅಂತಂದಿರುತ್ತೆ. ಅದು ಆ ತಟ್ಟಿ ರಾಯಿಗಿಂತ ಬಲವಾಗಿರುತ್ತೆ. ಅದು ಎದೆ ನೋಡಿದ್ರೆ ಯಂತ್ರ ಕಟ್ಟಿಸ್ಕೋಬೇಕು. ಅದ್ರ ಎದೆ ನಾವೇನಾದ್ರು ನೋಡ್ಬಿಟ್ರೆ ಯಂತ್ರ ಕಟ್ಟಿಸ್ಕೋಬೇಕು. ಚಳಿ ಜ್ವರ ಬಂದು ಅಷ್ಟು ದೊಡ್ಡ ಎದೆ, ಇಟ್ಟು ದೊಡ್ಡ ಕಣ್ಣು, ಜಡೆ ಅಂತೂ ಯಾರ್ದಾರ ಕುದಿಗೆ ಹಾಕಿ ನೇಣಾಕಂತ ದಪ್ಪ ಜಡೆಗಳು. ಅದಾಗ್ತದೆ ಆನಂದ ಜಗ್ಗ ನೋಡ್ಬೇಕು ನೀವು. ಭಜಂತ್ರಿ ಒಳಗೆ ತಟ್ಟಿ ರಾಯಿಗಳು ಬರ್ತಾರೆ. ಹೆಣ್ಣು ತಟ್ಟಿ ರಾಣಿ ಒಳಗೆ ಹೆಣ್ಣೊಬ್ಬಳು ಅವಿತುಕೊಂಡಿದ್ದಾಳೆ, ಗಂಡು ತಟ್ಟಿ ರಾಯನೊಳಗೆ ಗಂಡೊಬ್ಬ ಅವಿತುಕೊಂಡಿದ್ದಾನೆ. ಅವಿತುಕೊಂಡಿರೋದೇನ್ರಿ? ಬಚ್ಚಿಟ್ಕೊಂಡಿದ್ದಾನೆ ಅಂತ ಅರ್ಥ. ಅದನ್ನ ಎತ್ಕೊಂಡ್ ಬರ್ಬೇಕಲ್ಲ, ಅದು ಬಿದಿರಿಂದ ಮಾಡಿರ್ತಾರೆ. ಬಿದಿರಿಂದ ಮಾಡಿ ಅದಕ್ಕೊಂದು ಚಾಪೆ ಥರ, ತೆಂಗಿನ ಚಾಪೆ ಥರ ಹೊಲಿದು ಅದ್ರ ಮೇಲೆಲ್ಲ ಅಲಂಕಾರ ಮಾಡಿರೋದು ನಮ್ಮ ಹಣೆ ಬರುವ ಇಷ್ಟೇ. ಇವೆಲ್ಲ ನಾವು ತಟ್ಟಿ ರಾಯಿಗಳ ಒಳಗೆ ಯಾರು ಅಡಗಿಕೊಂಡಿದ್ದಾರೆ ನಮಗೆ ಜ್ಞಾನವೇ ಇಲ್ಲ. ಮೇಲಿನ ಆಭೂಷಣಗಳೆಲ್ಲ ಚಂದಾಗಿ ಹಾಕ್ಕೊಂಡಿದ್ದೀವಿ. ಯಾಕಂದ್ರೆ ಉತ್ಸವಕ್ಕೆ ಹೋಗ್ಬೇಕಲ್ಲ, ಉತ್ಸವ ಮುಗಿದ್ಮೇಲೆ ತಗೊಂಡೋಗಿ ಮುರುಕಲು ಮನೇಲಿ ಇರ್ತಾರೆ. ನಮ್ಮ ಎಲ್ಲ ಉತ್ಸವ ಮುಗಿದಲ್ಲಿ ತಟ್ಟಿ ರಾಯಿಗೆ ಅಂತ ಭಾಳ ಒಳ್ಳೆ ಮನೆ ಇರುತ್ತೆ ಅಂತ ಇಟ್ಕೊಂಡ್ರ, ಆ ಧ್ವಜ, ಆ ಪತಾಕೆ, ಅದು ಎಲ್ಲ ತಗೊಂಡೋಗಿ ಇಲಿ ತಿನ್ನೋದು, ಹೆಗ್ಣ ತಿನ್ನೋದು, ಕಾಕ್ರೋಚ್ಗಳ ಸಂತೆಯಲ್ಲಿ ಆ ತಟ್ಟಿ ರಾಯನ ಗೊಂಬೆ ರಪ್ ಅಂತ ಎಸ್ತು ಬಿಡ್ತಾರೆ. ಮುಂದೊರ್ಷಕ್ಕೆ ನೋಡೋಣ ಕಿತ್ತು ಹರಿದೋಗಿರೋದು ಎಲ್ಲೆಲ್ಲಿ ಹರಿದೋಗಿದೆಯೋ, ಎಲ್ಲೆಲ್ಲಿ ಕಿತ್ತೋಗಿದೆಯೋ ಥ್ಯಾಪೆ ಹಾಕಿದ್ರಾಯ್ತು ಅಂತ. ಎಷ್ಟೇ ಆಭೂಷಣಗಳನ್ನು ಹಾಕಿದ್ರು ತಟ್ಟಿ ರಾಯನ ಹಣೆ ಬರ ಅದು ಮುರುಕಲು ಮನೆಯೇ ಗತಿ. ನಮ್ಮ ಶರೀರವು ಅಷ್ಟೇ ಸ್ವಾಮಿ. ಸೂರೆ ತುಂಬಿ ಮೇಲೆ ಹೂವಿನ ಹಾರ, ನೀರು ಗಂಧ ಕ್ಷತಿಯ ಧರಿಸಿದಂತೆ ನೀ ಮೆರೆಸಿದಂತೆ, ಗಾರುಡಿಯ ಮಾತ ಬಿಟ್ಟು ನಾದ ಬ್ರಹ್ಮನ ಬಿಡ್ದು, ಗಾರುಡಿಯ ಮಾತ ಬಿಟ್ಟು ನಾದ ಬ್ರಹ್ಮನ ಬಿಡ್ದು, ಸಾರಿ ಸೋರಿ ಮುತ್ತಿ ಶಬರದಿಂದ. ಯಾಕಿದೆಲ್ಲ ಕಥೆ? ನಾ ಹೇಳ್ತಿರೋದೇನೋ, ತಟ್ಟಿ ರಾಣಿ ಅನ್ನೋ ಗೊಂಬೆ ಒಳಗೆ ಒಂದು ಹೆಣ್ಣು ಅವತ್ಕೊಂಡಿದ್ದಾಳೆ ಅಂತ ಇಟ್ಕೊಳ್ಳೋಣ. ತಟ್ಟಿ ರಾಯಿನೊಳಗೆ ಒಬ್ಬ ಗಂಡು ಗೊಂಬೆ ಅವತ್ಕೊಂಡಿದ್ದಾನೆ. ಯಾಕೆ? ಗಂಡು ಮನುಷ್ಯ ಅವತ್ಕೊಂಡಿದ್ದಾನೆ, ಎತ್ಕೊಂಡು ಹೋಗ್ಬೇಕಲ್ಲ, ಅದನ್ನ ಹಿಂಗೆ ಮಾಡ್ಬೇಕಲ್ಲ. ಏನೋ ಅವ್ನಿಗೆ ಮನಸ್ಸಾಯ್ತು. ಆ ಕಡೆ ತಟ್ಟಿ ರಾಣಿ ಒಳಗೆ ಒಂದು ಹುಡುಗಿ ಅವತ್ಕೊಂಡಿದ್ದಾಳಲ್ವಾ, ಅವಳು ನನ್ನ ಚೂರು ನೋಡೋಣ ಅಂತ ಹೇಳಿ ಹಿಂಗೆ ಆ ಸಣ್ಣ ಕಂಡಿಲಿ ಆ ಮಸುಕು ಪರದೆಯಲ್ಲಿ ನೋಡಿದಾಗ ಅವ್ನಿಗೆ ಏನು ಕಾಣಿಸುತ್ತೆ ಗೊತ್ತಾ? ಒಳಗಿರೋ ಯುವತಿ ಕಾಣಿಸಲ್ಲ, ಅದೇ ತಟ್ಟಿ ರಾಣಿನೇ ಕಾಣಿಸೋದು. ಅದೇ ಎದೆ ನೋಡಿದ್ರೆ ಯಂತ್ರ ಕಟ್ಟಿಸ್ಕೋಬೇಕಲ್ಲ ಅಂತದ ದೊಡ್ಡ ಕಣ್ಣು, ಇಟ್ಟಡ್ದಪ್ಪ ತುಟಿ, ಒಳ್ಳೆ ಪೂತನಾದೇವಿ ತಾಟಕಾದೇವಿ ಅಕ್ಕ ತಂಗಿ ಇರ್ತಾರೆ, ದಪ್ಪ ಮುಸುಡಿ ಹೆಣ್ಣು ಕಾಣುತ್ತೆ. ತಟ್ಟಿ ರಾಣಿ ಒಳಗಿನ ಮೂಲ ವ್ಯಕ್ತಿ ಕಾಣಲಿಲ್ಲ ಈ ಯುವಕನಿಗೆ. ಆ ತಟ್ಟಿ ರಾಣಿ ಒಳಗಿರೋಳು, ಆ ತಟ್ಟಿ ರಾಣಿಯೊಳಗೆ ಯುವಕನ ಚೂರು ನೋಡೋಣ ಅಂತ ಹಿಂಗೆ ನೋಡಿದ್ರೆ ದೊಡ್ಡ ಮೀಸೆ, ದೊಡ್ಡ ಕಣ್ಣು, ಅದೇ ಉಚಿತ ನಾವು ಭೂತರಾಜರ ತಮ್ಮನ ಥರ ಕಾಣುತ್ತೆ. ಈ ಲೆಕ್ಕದಲ್ಲಿ ಕೃಷ್ಣ ಕಂಡದ್ದು ಆ ತಟ್ಟಿ ರಾಯನ ಮುಖದಂತಿರುವ ದೇಹಗಳನ್ನೇವಿನ, ತಟ್ಟಿ ರಾಣಿಗಳ ಮುಖದಂತಿರುವ ದೇಹಗಳನ್ನೇವಿನ ಮಕ್ಕಳ ಆಟಿಕೆ ಸ್ತ್ರೀಯರು. ನಾವು ಬೊಂಬೆಗಳನ್ನು ನೋಡ್ತೀವಿ, ಬೀದಿ ಬದಿಲೆಲ್ಲ ಬೊಂಬೆಗಳು. ಈಗಂತೂ ಬಿಡಿ, ಅದನ್ನೇ ಬೊಂಬೆಗಳನ್ನೆಲ್ಲ ನೇತಾಕಿರ್ತಾರೆ ನೋಡಿ, ಹಿಂಗೆಲ್ಲ ಮಾಡ್ತಾ ಇರ್ತಾವೆ ಹೆಣ್ಣು ಗೊಂಬೆಗಳು, ಗಂಡು ಗೊಂಬೆಗಳು. ಅದನ್ನು ನೋಡಿದಾಗ ಯಾರಿಗಾದ್ರೂ ಕಾಮವಿಕಾರ ಆಗತ್ತೇನ್ರಿ? ಅದೆಷ್ಟೇ ಚೆಂದಾಗಿರಲಿ ಕಾಮವಿಕಾರ ಆಗತ್ತೇನ್ರಿ ಅಂತ ಪ್ರಶ್ನೆ ಇವತ್ತಿಗೆ ಕೇಳಬಾರ್ದು. ಯಾಕೆಂದರೆ ಗೊಂಬೆಗಳ ಜೊತೆ ಸಂಸಾರ ಮಾಡೋರು ಇದ್ದಾರೆ. ಮದುವೆ ಆಗಿದ್ರೆ ಗೊಂಬೆಗಳನ್ನು ಕೊಂಡ್ಕೋತಾರಂತೆ ಪಾಪ ವಿದೇಶಕ್ಕೆ ಹೋಗಿ. ಅದೆಲ್ಲ ಪಾಪ ಈ ಕಥೆ ಇವಾಗ ಅನ್ವಯ ಆಗಲ್ಲ, ಬಿಡಿ. ಆದರೆ ನಿಜವಾಗಿಯೂ ನಿಜವಾದ ಪುರುಷನಿಗೆ ಹೆಣ್ಣು ಗೊಂಬೆಯನ್ನು ನೋಡಿದರೆ ಯಾವುದೇ ವಿಕಾರವಾಗುವುದಿಲ್ಲ. ಹಾಗೆ ಶ್ರೀಕೃಷ್ಣನಿಗೆ ಗೋಕುಲದ ಕನ್ಯೆಯರೆಲ್ಲ ಮಕ್ಕಳಾಡುವ ಅಟಿಕೆ ಡಾಲ್, ಟೆಡ್ಡಿ ಬೇರಿನಂತೆ ಕಾಣಿಸಿದ್ರೆ ವಿನಃ ಆ ಟೆಡ್ಡಿ ಇಂದ ಇವನು ಬೇರಾಗೇ ಇದ್ದ. ಟೆಡ್ಡಿ ಬೇರ್ ಅಂದ್ರೇನು? ಟೆಡ್ಡಿ ಅಂದರೆ ಗೊಂಬೆ. ಆ ಟೆಡ್ಡಿಯಿಂದ ಇವನು ಬೇರಾಗಿದ್ದ. ಹಾಗಾಗಿ ಇವನು ಬೇರೆನೆ, ಟೆಡ್ಡಿ ಬೇರೆನೆ. ಈ ಅಂತರ್ಯುಗದ ಒಳಗಾಲದಲ್ಲಿ ನಾವು ಹೋಗಿ ನೋಡಿದಾಗ ಕೃಷ್ಣನು ಆಡಿದ ಆಟ ಏನು? ಗೋಕುಲದ ಕನ್ಯೆಯರ ಸತ್ಯ ಸಂಕಲ್ಪ ಬೆರೆತಿದ್ದ. ಆ ಮುರಳಿಯ ನಾದದಲ್ಲಿ ಸತ್ಯ ಸಂಕಲ್ಪ ಬೆರೆತಿತ್ತು. ಯಾವ ಸತ್ಯ ಸಂಕಲ್ಪ? ಅವರೆಲ್ಲರೂ ಭಗವಂತನನ್ನ ಗಂಡಾಗಿ ಸ್ವೀಕರಿಸಬೇಕು. ಉಪನಯನ ಆಗೋಕ್ಕಿಂತ ಮುಂಚೆ ಅಂತ ಕೇಳ್ಕೊಂಡ್ರಂತೆ. ಕಾರಣ ಏನ್ರಿ? ಉಪನಯನ ಆದಮೇಲೆ ಈ ಕಿತಾಪತಿ ಮಾಡಬೇಡ್ರಿ ಅಂತ ಅರ್ಥ. ಉಪನಯನ ಆಗೋಕ್ಕಿಂತ ಮುಂಚೆನೇ
ಕಾಳಿಂಗ ಮರ್ದನ ಆಗಿದ್ದು, ಧೇನುಕಾಸುರ ಭಂಜನ ಆಗಿದ್ದು, ಮುಷ್ಟಿಕಾಸುರ ಚಾಣೋ ಮಲ್ಲ ಯುದ್ಧ ವಿಶಾರದನ ಅನ್ಸ್ಕೊಂಡಿದ್ದು, ಕಂಸನ ಮರ್ದನ ಆಗಿದ್ದು, ಎಲ್ಲನೂ ಉಪನಯನ ಆಗೋಕ್ಕಿಂತ ಮುಂಚೆ. ಅಂದರೆ ಹಿಂಸಾ ಕಾರ್ಯಗಳೆಲ್ಲ ನಡೆದಿದ್ದು ಉಪನಯನಕ್ಕಿಂತ ಮುಂಚೆ. ಉಪನಯನವಾದ ಮೇಲೆ ಮುಂದೆ ಕೃಷ್ಣ ಲಕ್ಷಣವಾಗಿ ಒಳ್ಳೆ ದೊಡ್ಡ ಗೃಹಸ್ಥನಾಗಿ ವಿಶ್ವ ಕುಟುಂಬಿಯಾಗಿ ವಸುದೇವ ಕುಟುಂಬದಿಂದ ಆನಂದವನ್ನು ಕೊಡುವಂಥ ರಮ್ಯ ರಮಣೀಯ ಭಗವಂತನಾಗಿ ನಮ್ಮ ಕಣ್ಣಿಗೆ ಕಾಣಿಸಿದ್ದಾನೆ. ಸತ್ಯ ಸಂಕಲ್ಪ 10 ವರ್ಷದ ಕೆಳಗೆ ಮಕ್ಕಳ ಅಟಿಕೆಯಲ್ಲಿ ಚಿತ್ತ ಸ್ತ್ರೀಯರಾಗಿ ಎರಗುವುದೇ ಅಂತ ಇಟ್ಕೋಣ. ಇಲ್ಲ 10 ವರ್ಷದ ಸಣ್ಣ ಹುಡುಗಿಯರು, 12 ವರ್ಷ ಸಣ್ಣ ಹುಡುಗಿಯರು ನೋಡಿದ್ರೆ ಅದು ಗೊಂಬೆಗಾಟವೈಗ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆಗಾಟವೈಗ. ಇದನ್ನು ನೋಡಿಯೇ ಏನೋ ಯಾವುದೋ ದಾಸರು ಅಂತ ಯಾಕೆ ಹೇಳ್ತೀರಿ? ಯಾಕೆಂದ್ರೆ ಅದು ಮುಂದಿಂದು ಅಂಕಿತ ನೆನಪಿಲ್ದಿರೋದು ಯಾವುದೋ ದಾಸರು ಅನ್ಬೇಕು. ಏನು ಬೇಜಾರಾಗಲ್ಲ ಬಿಡಿ. ಸರಮನೆಯ ದಾಸಾನು ದಾಸ ನಾನು, ದಾಸರ ಮನೆಯ ದಾಸಾನು ದಾಸ ನಾನು. ಯಾವ ದಾಸ? ಅವನಿಗೆ ಯಾವ ದಾಸ ನಮ್ಗೆ ಗೊತ್ತಿಲ್ಲ. ದಾಸನ ನಾವೆಲ್ಲ ಕಾಮ ಕ್ರೋಧ ಲೋಭ ಮೋಹ ಮದಮತ್ಸರಳ ದಾಸಾನು ದಾಸರು. ನಮಗಂಥದ್ದೆಲ್ಲ ಯೋಗ್ಯತೆ ಬರೋಲ್ಲ ಬಿಡಿ. ಈ ಲೆಕ್ಕದಲ್ಲಿ ನಾವು ನೋಡಿದಾಗ ಮುಂದಿನ 2 ನುಡಿಗಳಲ್ಲಿ 10 ವರ್ಷದ ಕೆಳಗೆ ಮಕ್ಕಳ ಅಟಿಕೆಯಲ್ಲಿ ಚಿತ್ತ ಸ್ತ್ರೀಯರಿಗೆ ಎರಗುವುದೇ ಅರ್ಥಿಯಿಂದ ಅರ್ಚಿಸಿದ. ಎಲ್ಲರೂ ಕೂಡ ಕಾತ್ಯಾಯಿನಿ ವ್ರತವನ್ನು ಮಾಡಿ ನಂದ ಗೋಪ ಕುಮಾರಿಯರು ಅಂದರೆ ಕುಮಾರಿ ಅಂದರೆ ಏನು ಹೇಳಿದೆ? ಪ್ರಾಪ್ತೇತು 12 ವರ್ಷೆ ಕುಮಾರಿತ್ಯಭಿಧೀಯತೆ ಅಂತಿರೋದ್ರಿಂದ 12 ವರ್ಷದ ಅಥವಾ 10 ವರ್ಷದ ಹೆಣ್ಣು ಮಕ್ಕಳೆಲ್ಲರೂ ಆಗಿನಿಂದಲೇ ಪ್ರಾಕ್ಟೀಸ್ ಮಾಡಿ ಚಳಿಯಲ್ಲಿ ನಡುಗುತ್ತಾ ದೇವರನ್ನ ಕೃಷ್ಣ ಒಲಿದು ಬಂದ ಮನ್ಮಾನಸಕ್ಕೆ ಶ್ರೀಹರಿ ಬಂದ ಮನ್ಮಾನಸಕ್ಕೆ. ಆನಂದದಿಂದ ಕರೆದು ಪ್ರೇಮಾಮೃತವನ್ನ ಕರೆದರೆ ಬರದಿರನೆ ಗೋವಿಂದ. ಇಂತಹ ಗೋವಿಂದ ಓಡಿ ಬಂದಿಲ್ವ? ಮತ್ತೆ ಕಾಮುಕ ಕುಡುಕ ಅದೆಲ್ಲ ಯಾರು ಹೇಳಿದ್ರು ಕೃಷ್ಣಂಗೆ? ಆ ಹೆಣ್ಮಕ್ಳಲ್ಲೇ ಒಂದಿಷ್ಟು ಅಸುರ ಹೆಣ್ಮಕ್ಳು ಅಂತಿದ್ರು. ಅವರು ಪಿಶಾಚಿಗಳು ಒಂದಿಷ್ಟು ಜನ ಅವತಾರ ಮಾಡಿದ್ರು ಆ ನಂದಗೋಕುಲದಲ್ಲಿ. ಅವರಿಗೆ ದುಷ್ಟ ಗೋಪಿಕೆಯರು ಅಂತ, ಇವರು ಅದೃಷ್ಟ ಗೋಪಿಕೆಯರು ಅಂತ, ಅವರು ದುಷ್ಟ ಗೋಪಿಕೆಯರು ಅಂತ. ಅವ್ರ ಸಂಖ್ಯೆ ಕಮ್ಮಿ ಇತ್ತು ಬಿಡಿ. ಅವರೆಲ್ಲ ಕೃಷ್ಣನ ಹತ್ರ ಹೋಗೋರು ಯಾವುದರಿಂದ? ಕಾಮನ ಆಸೆಯಿಂದ. ಅವನ ಹತ್ರ ಏನು ಕಿರೀಟ ಇದೆಯೋ, ಕುಂಡಲ ಇದೆಯೋ, ಬಳೆ ಇದೆಯೋ, ಬಂಗಾರ ಇದೆಯೋ, ಅವನ ಜೊತೆ ರಾತ್ರಿ ಮಲ್ಕೊಂಡು ಒಂದಿಷ್ಟದೆಲ್ಲ ಕಿತ್ಕೊಂಡು ಬರೋಣ ಅಂತ ಹೋಗಿದ್ದವರಿಗೆ ಕೃಷ್ಣ ಆ ಆನಂದವನ್ನು ಕೊಡಲಿಲ್ಲ. ಅವರೇನು ಬಂದರು, ಹೊರಗೆ ಬಂದು ಕೃಷ್ಣ ಸರಿ ಇಲ್ಲ, ಅವನು ಕುಡುಕ, ಅವನು ಕಾಮುಕ, ಅವನು ಅಲ್ಲಿ ಕುಣಿತಾನೆ ಇಲ್ಲಿ ಕುಣಿತಾನೆ, ಪ್ರಚಾರವೋ ಪ್ರಚಾರ. ಅದು ಭಾಳ ಚೆನ್ನಾಗಿದೆ. ಅದನ್ನು ಹೊಡೆದು ಹಾಕ್ಲಿಕ್ಕೆ ಈ ಶುಭ ಗೋಪಿಕೆಯರು ಹೇಳಿದ್ದೇನೆಂದರೆ, ಬಂದ ಮನ್ಮಾನಸಕ್ಕೆ ಶ್ರೀಹರಿ ಬಂದ ಮನ್ಮಾನಸಕ್ಕೆ. ಸತ್ಯ ಸಂಕಲ್ಪ ಬೆರೆತಿದ್ದ ಅಂತಲೂ ಇಟ್ಕೊಳ್ಳಿ, ಸತ್ಯ ಸಂಕಲ್ಪದಿ ಬೆರೆಸಿದ್ದ ಅಂತಲೂ ಇಟ್ಕೊಳ್ಳಿ, ಸತ್ಯ ಸಂಕಲ್ಪದಿ ಬೆರೆತಿದ್ದ. ಯಾಕೆ ಅಂದರೆ ಅವನ ಹೆಸರೇ ಶ್ರೀ ಸತ್ಯನಾರಾಯಣ. ನಮಗೆ ನಾರಾಯಣ ಸತ್ಯೋದಯನ ನಾರಾಯಣ, ನಮ್ಮ ಹಣೆ ಬರ ಅಷ್ಟೇ. ಸತ್ಯೋದಯನ ನಾರಾಯಣ, ಸತ್ಯನಾರಾಯಣ ರೀ. ಸತ್ಯನಾರಾಯಣ ಅಲ್ಲ, ಹೇ ಸತ್ಯನಾರಾಯಣ. ಕೆಲವರಿಗೆ ಹೇ ಅನ್ನಕ್ಕಲ್ಲ, ಆಲು ಅಂತಾರೆ. ಹಾಲು ಕುಡಿದ್ರ ಅವರೇ, ಹಾಲು ಕುಡಿದ್ರ ಅಂತಾರೆ. ಏನ್ರಿ ಆ ಹಾಲು ಕುಡಿಯೋದು? ಹಾಲು ಕುಡಿದ್ರ ಅನ್ಬೇಕು ಅಲ್ವಾ? ಹಂಗೆ ಕೆಲವು ಸತ್ಯ ಸತ್ಯ ನಾರಾಯಣ ಹಂಗಲ್ಲ ರೀ. ಶ್ರೀ ಸತ್ಯನಾರಾಯಣ ಅವನದೇನು? ಸತ್ಯ ಸಂಕಲ್ಪ ಸತ್ಯಭಾಮ ರಥೋಜಯಿ. ಇಂತಹ ಭಗವಂತ ಅವನ ಸತ್ಯ ಸಂಕಲ್ಪವನ್ನು ಗೋಕುಲದ ಕನ್ಯೆಯರು, ಅವರು ಪುಟ್ಟ ಹುಡುಗಿಯಲ್ಲಿ ದೊಡ್ಡ ಹುಡುಗಿಯಲ್ಲಿ ದೊಡ್ಡ ಹೆಂಗಸರಾಗಿರಲಿ ಏನಾದರೂ ಆಗಿರಲಿ ಬಿಟ್ಟು ನೀವ್ಯಾಕೆ ತಲೆ ಕೆಡಿಸ್ಕೋತೀರ? ಅಲ್ಲಿ ನೀರು ನಡೆದಿರೋದು ಕಾಮನ ಆಟ ಅಲ್ಲ, ಪ್ರೇಮದ ಲೀಲೆಗಳು. ಅದು ಎರಡೂ ನಡೆದಿದ್ರೂ ಕೂಡ ಅದು ಭಗವಂತ ತನ್ನ ಭಕ್ತರಿಗೆ ಅವರ ಇಚ್ಛೆಯನ್ನು ಪರಿಪೂರ್ಣವಾಗಿ ಸಲ್ಲಿಸಿದ. ತಾನು ಮಾತ್ರ ಯಾವುದರಲ್ಲೂ ಸಿಕ್ಕಿ
ಹಾಕಿಕೊಳ್ಳಲೇ ಇಲ್ಲ ಎನ್ನುವುದಕ್ಕೆ ಸತ್ಯ ದರ್ಶನ ಅವನು ಕೊಟ್ಟಿರತಕ್ಕಂತಹ ಭಗವದ್ಗೀತಾಮೃತ. ಸರ್ವಂ ಶ್ರೀಹರಿ ಕೃಷ್ಣಾರ್ಪಣಮಸ್ತು. ಶೋಭಾ